ಹಾಯ್ ಸ್ಟೂಡೆಂಟ್ಸ್. ಇವತ್ತು ನಾವು ಕ್ಯಾಶ್ ಮೆಮೊರಿ ಅಂದರೆ ಏನು ಅಂತ ಈ ಕ್ಲಾಸಲ್ಲಿ ನೋಡೋಣ. ಸೊ ಕ್ಯಾಶ್ ಮೆಮೊರಿ ಇದು ಸ್ಮಾಲ್ ಎಕ್ಸ್ಟ್ರೀಮ್ಲಿ ಫಾಸ್ಟ್. ಸೊ ಇದು ಒಂದು ಟೈಪ್ ಆಫ್ ಮೆಮೊರಿ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಎಕ್ಸ್ಟ್ರೀಮ್ಲಿ ಫಾಸ್ಟ್, ಸೊ ಫಾಸ್ಟರ್ ದ್ಯಾನ್ ರ್ಯಾಮ್ ಅನ್ಬೋದು. ಸೊ ಎಲ್ಲದಕ್ಕಿಂತ ಫಾಸ್ಟರ್ ಮೆಮೊರಿ ಅಂದರೆ ಕ್ಯಾಶ್ ಮೆಮೊರಿ. ಸೊ ಇದು ಬಫರ್ ಥರ ಆ್ಯಕ್ಟ್ ಮಾಡುತ್ತೆ ಸಿ ಪಿ ಯು ಮತ್ತು ಮೇನ್ ಮೆಮೊರಿಗೆ. ಮೇನ್ ಮೆಮೊರಿ ಅಂದರೆ ರ್ಯಾಮ್. ಸೊ ಸಿ ಪಿ ಯು ಮತ್ತು ರ್ಯಾಮ್ಗೆ ಮೀಡಿಯೇಟ್ ಥರ ಬಿಹೇವ್ ಮಾಡುತ್ತೆ. ಸೊ ಪ್ರೈಮರಿ ಪರ್ಪಸ್ ಏನು ಅಂದರೆ ಕ್ಯಾಶ್ ಮೆಮೊರಿಗೆ ಸೊ ಫ್ರೀಕ್ವೆಂಟ್ಲಿ ಯೂಸ್ ಡೇಟಾ ಇನ್ಸ್ಟ್ರಕ್ಷನ್ಸ್ನ ಸ್ಟೋರ್ ಮಾಡ್ಕೊಳುತ್ತೆ. ಸೊ ಅದು ಏನು ಬೆನಿಫಿಟ್ ಆಗುತ್ತೆ ಅಂದರೆ ಸಿಸ್ಟಮ್ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಈ ಥರ ಕ್ಯಾಶ್ ಮೆಮೊರಿ ಅನ್ನೋದು ಸಿ ಪಿ ಯುಗೆ ಮತ್ತು ರ್ಯಾಮ್ಗೆ ಲಿಂಕ್ ಇರುತ್ತೆ. ಸೊ ಅದು ತುಂಬ ಯೂಸ್ಫುಲ್ ಆಗುತ್ತೆ ಸಿಸ್ಟಮ್ ಪರ್ಫಾರ್ಮೆನ್ಸ್ ಮೇಂಟೈನ್ ಮಾಡೋಕ್ಕೆ. ಸೊ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸೊ ಸಿ ಪಿ ಅನ್ನೋದು ಒಂದು ಫಾಸ್ಟ್ ಫುಡ್ ಸೆಂಟ್ರಲ್ಲಿ ಚೆಫ್ ಅನ್ಕೊಳ್ಳಿ. ಸೊ ನೆಕ್ಸ್ಟ್ ರ್ಯಾಮ್ ಇಸ್ ಎ ಲಾರ್ಜ್ ಪ್ಯಾಂಟ್ರಿ ಅನ್ಕೊಳ್ಳಿ. ರ್ಯಾಮ್ ಅನ್ನೋದು ಒಂದು ರೂಮ್. ಸೊ ಚೆಫ್ ಏನು ಮಾಡಬೇಕಂದ್ರೆ ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಎತ್ಕೊಂಡ್ಬಂದು ಕುಕ್ ಮಾಡಬೇಕು. ಸೊ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ಡೇಟಾ ಆರ್ ಇನ್ಸ್ಟ್ರಕ್ಷನ್ಸ್ ಅಂತ ಕನ್ಸಿಡರ್ ಮಾಡೋಣ. ಸೊ ಪ್ಯಾಂಟ್ರಿ ಅನ್ನೋದು ದೂರ ಇದ್ದರೆ ಸೊ ಎಲ್ಲ ಐಟಮ್ ಸಿಗೋದು ಪ್ಯಾಂಟ್ರಿಯಲ್ಲೇ. ಸೊ ಚೆಫ್ ಅವರು ತುಂಬ ಟೈಮ್ ಅಲ್ಲೇ ವಾಕಿಂಗಲ್ಲೇ ಹೋಗುತ್ತೆ. ಸೊ ಆ ಐಟಮ್ ತರೋದು ಈ ಐಟಮ್ ತರೋದು ಆ ಥರ. ಸೊ ಅದು ಸ್ಲೋ ಆಗುತ್ತಲ್ಲ ಕುಕಿಂಗ್ಗೆ. ಸೊ ಅದೇ ಥರ ಇಲ್ಲಿ ಕ್ಯಾಶ್ ಮೆಮೊರಿ ಅನ್ನೋದು ಸ್ಮಾಲ್ ಹೈಲಿ ಆರ್ಗನೈಸ್ಡ್ ಸ್ಪೈಸ್ ರ್ಯಾಕ್. ಸೊ ಒಂದು ರ್ಯಾಕ್ ಇರುತ್ತೆ. ಸೊ ಎಲ್ಲಿ ಸ್ಟವ್ ಇರುತ್ತೋ ಅದ್ರ ಮೇಲೆ ರ್ಯಾಕ್ ಇರುತ್ತೆ. ಸೊ ಅಲ್ಲಿ ಎಲ್ಲ ಐಟಮ್ ಸಿಗುತ್ತೆ. ಸೊ ಅದೇನು ಮಾಡುತ್ತೆ, ಒಂಥರ ಕ್ಯಾಶ್ ಮೆಮೊರಿ ಥರ ಆ್ಯಕ್ಟ್ ಮಾಡುತ್ತೆ. ಸೊ ಇಲ್ಲಿ ಹತ್ರ ಇರೋ ರ್ಯಾಕ್ ಕ್ಯಾಶ್ ಮೆಮೊರಿ ಅನ್ಬೋದು. ಸೊ ಇದು ಜಸ್ಟ್ ಎಕ್ಸಾಂಪಲ್. ಸೊ ಎಕ್ಸಾಮಲ್ಲಿ ಇದನ್ನು ಬರಿಬಾರ್ದು. ಸೊ ಫ್ರೀಕ್ವೆಂಟ್ಲಿ ಯೂಸ್ ಸ್ಪೈಸಸ್ ಅಲ್ಲೇ ಇರುತ್ತಲ್ವಾ. ಸೊ ಅದೇ ಥರ ಫ್ರೀಕ್ವೆಂಟ್ಲಿ ಯೂಸ್ ಡೇಟಾ ಆನ್ ಇನ್ಸ್ಟ್ರಕ್ಷನ್ಸ್ ಸೊ ಕ್ಯಾಶ್ ಮೆಮೊರಿಯಲ್ಲಿ ಇರುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ಪ್ರಾಸೆಸ್ ತುಂಬ ಸ್ಪೀಡಪ್ ಆಗುತ್ತೆ. ಸೊ ಸಿಸ್ಟಮ್ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಲೈಡ್. ಸೊ ಕ್ಯಾಶ್ ಮೆಮೊರಿ ಹೇಗೆ ವರ್ಕ್ ಆಗುತ್ತೆ. ಸೊ ಇದು ಒಂದು ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ, ಲೊಕಾಲಿಟಿ ಆಫ್ ರೆಫರೆನ್ಸ್. ಸೊ ನಾವು ಫ್ರೀಕ್ವೆಂಟಾಗಿ ಯೂಸ್ ಮಾಡೋ ಅಪ್ಲಿಕೇಶನ್ಸ್ ಆರ್ ಇನ್ಸ್ಟ್ರಕ್ಷನ್ಸ್ ಆರ್ ಡೇಟಾನ ಕ್ಯಾಶಲ್ಲಿ ಇಟ್ಕೊಳ್ಳುತ್ತೆ. ಯಾಕಂದರೆ ಸೊ ನಾವು ಆಕ್ಸೆಸ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಟೆಂಪೋರಲ್ ಲೊಕಾಲಿಟಿ. ಸೊ ಏನಾದರೂ ಡೇಟಾನ ಆಕ್ಸೆಸ್ ಮಾಡಬೇಕಾದ್ರೆ ಸೊ ಒನ್ಸ್ ಅಗೇನ್ ಅದು ಮತ್ತೆ ಆಕ್ಸೆಸ್ ಮಾಡಬೇಕು ಅಂತ ಒಂದು ಕಂಡೀಷನ್ ಇರುತ್ತೆ. ಕಂಡೀಷನ್ ಅಲ್ಲ, ಸೊ ಜಸ್ಟ್ ಅಸಂಪ್ಷನ್. ಸೊ ಒಂದು ಪೀಸ್ ಆಫ್ ಡೇಟಾನ ಆಕ್ಸೆಸ್ ಮಾಡಿದ್ರೆ ಸೊ ಮತ್ತೆ ನಮ್ಗೆ ಬೇಕಾಗಿರ್ಬೋದು ಅಂತ ಕ್ಯಾಶ್ ಮೆಮೊರಿಯಲ್ಲಿ ಇಟ್ಕೋಬೋದು ನಾವು. ಸೊ ಎಕ್ಸಾಂಪಲ್ ನಮ್ಮ ಮೊಬೈಲಲ್ಲಿ ಅಪ್ಲಿಕೇಶನ್ಸ್. ಸೊ ಎನಿ ಅಪ್ಲಿಕೇಶನ್ ಓಪನ್ ಮಾಡಿ ಜಸ್ಟ್ ಮಿನಿಮೈಸ್ ಮಾಡ್ತೀವಿ. ಸೊ ಅದು ಕ್ಯಾಶ್ ಮೆಮೊರಿಯಲ್ಲಿ ಇರುತ್ತೆ. ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ರೆ ಅದು ಕ್ಯಾಶ್ ಮೆಮೊರಿಯಿಂದ ಔಟ್ ಆಗುತ್ತೆ. ಸೊ ಇದೇ ಥರ ತುಂಬ ಅಪ್ಲಿಕೇಶನ್ಸ್ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇರುತ್ತೆ. ಸೊ ಅದು ಕ್ಯಾಶ್ ಮೆಮೊರಿಯಲ್ಲಿ ಇರುತ್ತೆ. ಸೊ ಕೆಲವು ಡಿವೈಸಸಲ್ಲಿ ಕ್ಲಿಯರ್ ಕ್ಯಾಶ್ ಅಂತ ಫೀಚರ್ ಕೊಟ್ಟಿರ್ತಾರೆ. ಸೊ ಅದಂತ ಆ ಬಟನ್ ಪ್ರೆಸ್ ಮಾಡಿದ್ರೆ ಸೊ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗುವ ಅಪ್ಲಿಕೇಶನ್ಸ್ ಎಲ್ಲ ಕ್ಲೋಸ್ ಆಗುತ್ತೆ. ಸೊ ಅದರಲ್ಲಿರೋ ಡೇಟಾ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಪೇಷಿಯಲ್ ಲೊಕ್ಯಾಲಿಟಿ. ಸೊ ಜಸ್ಟ್ ಲೈಕ್ ಟೆಂಪರಲ್ ಲೊಕ್ಯಾಲಿಟಿ, ಇದು ಸ್ಪೇಷಿಯಲ್ ಲೊಕ್ಯಾಲಿಟಿ. ಸೊ ಪೀಸ್ ಆಫ್ ಡೇಟಾನ ಆಕ್ಸೆಸ್ ಮಾಡಿಕೊಂಡ್ರೆ ಸೊ ಡೇಟಾ ಲೊಕೇಟೆಡ್ ನಿಯರ್ ಬೈ ಇನ್ ಮೆಮೊರಿ ಅದರ್ ಸೆಲೆಕ್ಟ್ ಟು ಬಿ ಆಕ್ಸೆಸ್. ಒಂದು ಡೇಟಾನ ಆಕ್ಸೆಸ್ ಮಾಡಿಕೊಂಡ್ರೆ ಸೊ ಅದು ಸುತ್ತಮುತ್ತಲಿರೋ ಡೇಟಾನ ನೆಕ್ಸ್ಟ್ ನಾವು ಆಕ್ಸೆಸ್ ಮಾಡೋಕ್ಕೆ ಚಾನ್ಸ್ ಇದೆಯಲ್ವಾ. ಸೊ ಅದು ಕೂಡ ಸೊ ಲೋಡ್ ಆಗಿ ರೆಡಿಯಾಗಿರುತ್ತೆ ಕ್ಯಾಶ್ ಮೆಮೊರಿಯಲ್ಲಿ. ಸೊ ಒಂದು ಫೈಲಲ್ಲಿ ಏನಾದರೂ ಒಂದು ಫೋಲ್ಡರ್ ಇದ್ದರೆ ಸೊ ಅದು ಸುತ್ತಮುತ್ತಲಿರೋ ಫೋಲ್ಡರ್ಸ್ ನಾವು ಓಪನ್ ಮಾಡೋ ಚಾನ್ಸ್ ಇದೆ. ಸೊ ಆ ಥರ ಈ ಸ್ಪೇಷಿಯಲ್ ಲೊಕ್ಯಾಲಿಟಿ ಅನ್ನೋದು ಆ ಪ್ರೋಟೋಕಾಲ್ ಮೇಲೆ ರನ್ ಆಗುತ್ತೆ. Let's move to the next slide. ಸೊ ಇಲ್ಲಿ ಡೀಟೇಲ್ ಪ್ರಾಸೆಸ್ ನೋಡೋಣ. ಫಸ್ಟ್ ಏನಾಗುತ್ತೆ, ಸಿ ಪಿ ಯು ರಿಕ್ವೆಸ್ಟ್ ಕಳಿಸುತ್ತೆ. ಸೊ ಯಾವಾಗ ಸಿ ಪಿ ಯು ಒಂದು ಪೀಸ್ ಆಫ್ ಡೇಟಾ ಬೇಕು ಅಂದರೆ ಪೀಸ್ ಆಫ್ ಡೇಟಾ ಆಗಿರ್ಬೋದು ಆರ್ ಎನಿ ಇನ್ಸ್ಟ್ರಕ್ಷನ್ಸ್ ಆಗಿರ್ಬೋದು. ಸೊ ಇದು ಸಿ ಪಿ ಯು ಏನು ಮಾಡುತ್ತೆ, ಫಸ್ಟು ಕ್ಯಾಶ್ ಮೆಮೊರಿಯಲ್ಲಿ ಹೋಗಿ ಸರ್ಚ್ ಮಾಡುತ್ತೆ. ಸೊ ಸಿ ಪಿ ಯು ಬೇಕಾಗಿರೋ ಇನ್ಫಾರ್ಮೇಷನ್ ಕ್ಯಾಶ್ ಮೆಮೊರಿಯಲ್ಲಿ ಇದೆಯಾ ಇಲ್ವಾ ಅಂತ ಸಿ ಪಿ ಯು ಚೆಕ್ ಮಾಡುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಕ್ಯಾಶ್ ಹಿಟ್.
ಸೊ ಸಿ ಪಿ ಯು ರಿಕ್ವೆಸ್ಟ್ ಮಾಡುತ್ತಲ್ವಾ ನನಗೆ ಬೇಕಾಗಿರೋ ಡೇಟಾ ಇದೆಯಾ ಇಲ್ವಾ ಅಂತ ಎಲ್ಲಿ ಕ್ಯಾಶ್ ಮೆಮೊರಿಯಲ್ಲಿ. ಸೊ ಅವಾಗ ಆ ಡೇಟಾ ಫೌಂಡ್ ಆಗಿದ್ರೆ ಎಲ್ಲಿ ಕ್ಯಾಶ್ ಮೆಮೊರಿಯಲ್ಲಿ, ಸೊ ಅವಾಗ ಏನಾಗುತ್ತೆ ಇಟ್ಸ್ ಎ ಕ್ಯಾಶ್ ಹಿಟ್. ಸೊ ಕ್ಯಾಶ್ ಹಿಟ್ ಅಂದರೆ ಸೊ ಬೇಕಾಗಿರೋ ಡೇಟಾ ಕ್ಯಾಶ್ ಮೆಮೊರಿಯಲ್ಲಿ ಇರುತ್ತೆ. ಸೊ ಅದನ್ನು ಕ್ಯಾಶ್ ಹಿಟ್ ಅಂತಾರೆ. ಅದು ಸಿ ಪಿ ಯು ಆಕ್ಸೆಸ್ ಮಾಡ್ಕೊಳ್ಳೋಕ್ಕೆ ಈಸಿಯಾಗಿರುತ್ತೆ ಆ್ಯಂಡ್ ಇಟ್ಸ್ ಟೈಮ್ ಎಫಿಷಿಯೆಂಟ್. ಸೊ ಟೈಮ್ ವೇಸ್ಟ್ ಆಗಲ್ಲ ಅಲ್ಲಿ. ಸೊ ಅದೇನಾಗುತ್ತೆ, ಸೊ ಅದ್ರ ಬೇಕಾಗಿರೋ ಡೇಟಾನ ಇಮಿಡಿಯೇಟ್ಲಿ ಸಿ ಪಿ ಯುಗೆ ಶೇರ್ ಆಗುತ್ತೆ. ಹೈ ಸ್ಪೀಡಲ್ಲಿ ಆಗುತ್ತೆ ಅದು, ವಿತಿನ್ ನ್ಯಾನೋ ಸೆಕೆಂಡ್ಸ್ ಆರ್ ಮೈಕ್ರೋ ಸೆಕೆಂಡ್ಸ್. ಸೊ ಇದು ಸ್ವಲ್ಪ ಐಡಿಯಲ್ ಸಿನಾರಿಯೋ ಆಗಿರುತ್ತೆ. ಸೊ ಪರ್ಫಾರ್ಮೆನ್ಸ್ ತುಂಬ ಇನ್ಕ್ರೀಸ್ ಆಗುತ್ತೆ. ಸೊ ಯೂಸರ್ಸ್ ಆಲ್ಸೋ ವಿಲ್ ಫೀಲ್ ವೆರಿ ಹ್ಯಾಪಿ. ಸೊ ಏನು ಮಾಡ್ತೀವಿ ಅಂದರೆ, ಸೊ ಎಕ್ಸಲೆಂಟ್ ಲ್ಯಾಪ್ಟಾಪ್ ಇದ್ದರೆ, ಸೊ ಹೈ ಎಂಡ್ ಲ್ಯಾಪ್ಟಾಪ್ ಇದ್ದರೆ ಅದರಲ್ಲಿ ಹೈ ಕ್ಯಾಶ್ ಮೆಮೊರಿ ಇರುತ್ತೆ. ಸೊ ನಮ್ಮ ಬೇಕಾಗಿರೋ ಟಾಸ್ಕ್ ಎಲ್ಲ ಬೇಗ ಬೇಗ ರನ್ ಆಗುತ್ತೆ. ಸೊ ದಟ್ಸ್ ದ ಇಂಪಾರ್ಟೆನ್ಸ್ ಆಫ್ ಕ್ಯಾಶ್ ಮೆಮೊರಿ. ಸೊ ನೆಕ್ಸ್ಟ್ ಕ್ಯಾಶ್ ಮಿಸ್. ಸೊ ಸಿ ಪಿ ಯುಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಆರ್ ಡೇಟಾ ಆರ್ ಇನ್ಸ್ಟ್ರಕ್ಷನ್ಸ್ ಕ್ಯಾಶ್ ಮೆಮೊರಿಯಲ್ಲಿ ಇಲ್ಲ. ಸೊ ಆವಾಗ ಕ್ಯಾಶ್ ಮಿಸ್ ಅಂತಾರೆ. ಸೊ ಬೇಕಾಗಿರೋ ಡೇಟಾ ಕ್ಯಾಶ್ ಮೆಮೊರಿಯಲ್ಲಿದ್ದರೆ ಅದನ್ನು ಕ್ಯಾಶ್ ಹಿಟ್ ಅಂತಾರೆ. ಸೊ ಅದು ಸಿಗಲಿಲ್ಲ ಅಂದರೆ ಕ್ಯಾಶ್ ಮಿಸ್ ಅಂತಾರೆ. ಸೊ ಅವಾಗ ಏನು ಮಾಡುತ್ತೆ ಸಿ ಪಿ ಯು, ಸೊ ಕ್ಯಾಶ್ ಮೆಮೊರಿಯಲ್ಲಿ ಇಲ್ಲ, ಸೊ ಅದು ಹೋಗಿ ರ್ಯಾಮಲ್ಲಿ ಫೈಂಡ್ ಔಟ್ ಮಾಡುತ್ತೆ. ಹೌ ಕ್ಯಾಶ್ ಮೆಮೊರಿ ವರ್ಕ್ಸ್. ಕ್ಯಾಶ್ ಅಪ್ಡೇಟ್. Once the data is retrieved from main memory, a copy of it is simultaneously placed onto cache. ಸೊ ಒಂದ್ಸಲಿ ನಾವು ಡೇಟಾ ರಿಟ್ರೀವ್ ಮಾಡಿದಾಗ ಮೈನ್ ಮೆಮೊರಿಯಿಂದ, ಸೊ ಅದರ ಕಾಪಿ ಸೈಮಲ್ಟೇನಿಯಸ್ಲಿ ಕ್ಯಾಶ್ ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ. ಸೊ ಅದೇನು ಸ್ಟೋರ್ ಆಗುತ್ತೆ ಅಂದರೆ ಸ್ಪೇಷಿಯಲ್ ಲೊಕ್ಯಾಲಿಟಿ. ಸೊ ಯಾಕಂದರೆ ಅದು ನೆಕ್ಸ್ಟ್ ಬೇಕಾಗಿರ್ಬೋದು ನಮಗೆ. ಸೊ ಸೂನ್ ಇಟ್ ಮೈಟ್ ಬಿ ಇಂಪಾರ್ಟೆಂಟ್ ಫಾರ್ ಅಸ್. ಸೊ ಯೂಸರ್ ಅದನ್ನು ಲೋಡ್ ಮಾಡ್ಬೋದು ಅಂತ ಡೇಟಾ ಕ್ಯಾಶ್ ಅಪ್ಡೇಟ್. ಸೊ ಅದೇನಾಗುತ್ತೆ ಅಂದರೆ ಫ್ಯೂಚರ್ ರಿಕ್ವೆಸ್ಟ್ನ ಸೊ ಜಸ್ಟ್ ಈಸಿ ಮಾಡ್ತೀವಿ ಯೂಸರ್ಸ್ಗೆ. ಸಪೋಸ್ ಒಂದು ಫೈಲಲ್ಲಿ ಒಂದು ಫೈಲ್ನ ಆ್ಯಕ್ಸೆಸ್ ಮಾಡಿದ್ರೆ, ಸೊ ನೆಕ್ಸ್ಟ್ ಫೈಲ್ಸ್ ಆ್ಯಕ್ಸೆಸ್ ಮಾಡೋ ಚಾನ್ಸ್ ಇದೆ ಯೂಸರ್. ಸೊ ಅವನ್ನೆಲ್ಲ ಪ್ರೀ ಡಿಫೈನ್ಡ್ ಆಗಿ ಲೋಡ್ ಮಾಡುತ್ತೆ ಕ್ಯಾಶ್ ಮೆಮೊರಿಯಲ್ಲಿ. ಕ್ಯಾಶ್ ಅಪ್ಡೇಟ್ ಅಂತಾರೆ ಅದನ್ನು. ಸೊ ರೀಪ್ಲೇಸ್ಮೆಂಟ್ ಪಾಲಿಸಿ. ಸೊ ಕ್ಯಾಶ್ ಮೆಮೊರಿ ಅನ್ನೋದು ತುಂಬ ಕಡಿಮೆ ಇರುತ್ತೆ, ಬಿಕಾಸ್ ಅದು ತುಂಬ ಕಾಸ್ಟ್ಲಿ. ಸೊ ಯಾವಾಗ ಅದು ಫುಲ್ ಆಗೋಗುತ್ತೋ ಆವಾಗ ಸೊ ಹೊಸ ಡೇಟಾ ಸ್ಮಾಲ್ ಮೆಮೊರಿಯಲ್ಲಿ ಮತ್ತೆ ಹೇಗೆ ಸ್ಟೋರ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ, ಸಮ್ ಎಕ್ಸಿಸ್ಟಿಂಗ್ ಡೇಟಾ ರಿಮೂವ್ ಮಾಡ್ತಾರೆ. ಸೊ ಆಲ್ರೆಡಿ ಏನೋ ಒಂದು ಫೈಲ್ ಇದೆ, ಸೊ ಇನ್ನೊಂದು ಫೈಲು ಫಿಲ್ ಮಾಡೋಕ್ಕಾಗಲ್ಲ, ಯಾಕಂದರೆ ಸೈಜ್ ಇರೋದು ಕಡಿಮೆ. ಸೊ ಎಕ್ಸಿಸ್ಟಿಂಗ್ ಫೈಲ್ನ ಡಿಲೀಟ್ ಮಾಡುತ್ತೆ, ಯಾಕಂದರೆ ಹೊಸ ಫೈಲ್ ಇಂಪೋರ್ಟ್ ಮಾಡ್ಕೋಬೇಕಲ್ವಾ ಕ್ಯಾಶ್ ಮೆಮೊರಿಯಲ್ಲಿ. ಸೊ ಅದಕ್ಕೆ ಸೊ ರೀಪ್ಲೇಸ್ಮೆಂಟ್ ಪಾಲಿಸಿ ಅನ್ನೋದು. ಫಾರ್ ಎಕ್ಸಾಂಪಲ್, ಸೊ ನನ್ನ ಕೈಯಲ್ಲಿ ಒಂದು ದೊಡ್ಡ ವಾಟರ್ ಮೆಲನ್ ಸ್ಟೋರ್ ಮಾಡೋಕ್ಕಾಗುತ್ತೆ. ಸೊ ನನ್ನ ಕೈ ಬಂದು ಕ್ಯಾಶ್ ಮೆಮೊರಿ. ಸೊ ವಾಟರ್ ಮೆಲನ್ ಬಂದು ಒಂದು ಫೈಲ್. ಸಪೋಸ್ ಅನದರ್ ಫೈಲ್ ನಾನು ಎತ್ಕೋಬೇಕು. ಸೊ ಅವಾಗ ಏನು ಮಾಡಬೇಕು, ಇರೋ ವಾಟರ್ ಮೆಲನ್ನ ಸೊ ರಿಮೂವ್ ಮಾಡಿ ನಾನು ಹೊಸ ವಾಟರ್ ಮೆಲನ್ನ ನನ್ನ ಕೈಯಲ್ಲಿ ಇಟ್ಕೊತೀನಿ. ಸೊ ಇಲ್ಲಿ ವಾಟರ್ ಮೆಲನ್ ಫೈಲ್ ಮತ್ತು ನನ್ನ ಕೈ ಕ್ಯಾಶ್ ಮೆಮೊರಿ. ಸೊ ಇದು ಜಸ್ಟ್ ಎಕ್ಸಾಂಪಲ್. ಸೊ ಇಲ್ಲಿ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಅನ್ನೋ ಕಾನ್ಸೆಪ್ಟ್ ಇರುತ್ತೆ, LRU ಅಂತ. ಸೊ ಮತ್ತೆ ನೆಕ್ಸ್ಟ್ ಫಿಫೋ ಅನ್ನೋದು ಫಸ್ಟ್ ಇನ್ ಫಸ್ಟ್ ಔಟ್. ಸೊ ನನ್ನ ಹತ್ರ ವಾಟರ್ ಮೆಲನ್ ಫಸ್ಟ್ ಒನ್ ಇತ್ತಲ್ವಾ, ಅದು ಫಸ್ಟ್ ಇನ್ ಆಗುತ್ತೆ, ನನ್ನ ಕೈಯಲ್ಲಿ ಬರುತ್ತೆ. ನೆಕ್ಸ್ಟ್ ನಾನೇ ಅದು ಫಸ್ಟ್ ಇನ್ ಫಸ್ಟ್ ಔಟ್ ಅಂದರೆ ಫಸ್ಟ್ ಬರೋದು ಫಸ್ಟು ಔಟ್ಸೈಡ್ ಔಟ್ ಆಗುತ್ತೆ. ಸೊ ಫಸ್ಟ್ ಬಂದಿರೋ ವಾಟರ್ ಮೆಲನ್ ನಾನು ಔಟ್ಸೈಡ್ ಇಟ್ಟಿದ್ದೀನಿ, ಸೆಕೆಂಡ್ ಬಂದಿರೋ ವಾಟರ್ ಮೆಲನ್ ನನ್ನ ಕೈಯಲ್ಲಿದೆ. ಸೊ ಇದು ಫಸ್ಟ್ ಇನ್ ಫಸ್ಟ್ ಔಟ್. ಸೊ ನೆಕ್ಸ್ಟ್ ರ್ಯಾಂಡಮ್. ಸೊ ಸಮ್ಟೈಮ್ಸ್ ತುಂಬ ಫೈಲ್ಸ್ ಇರುತ್ತೆ, 4-5. ಸೊ ಅದರಲ್ಲಿ ಓನ್ಲಿ 5 ಫೈಲ್ಸ್ ಇಟ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ಕ್ಯಾಶ್ ಮೆಮೊರಿ. ಸೊ ನೆಕ್ಸ್ಟ್ ಫೈಲ್ 6 ಫೈಲ್ ಬರುತ್ತೆ. ಸೊ ಅವಾಗ ಏನು ಮಾಡಬೇಕು, ರ್ಯಾಂಡಮ್ ಆಗಿ ಒಂದು ಫೈಲ್ ಡಿಲೀಟ್ ಮಾಡಬೇಕು ಕ್ಯಾಶ್ ಮೆಮೊರಿಯಲ್ಲಿ, ಯಾಕಂದರೆ ನೆಕ್ಸ್ಟ್ ಫೈಲ್ ಸ್ಟೋರ್ ಮಾಡಬೇಕಲ್ವಾ. ಸೊ ಅದಕ್ಕೆ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತೇವೆ. ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಸ್ಲೈಡ್. ಲೆವೆಲ್ಸ್ ಆಫ್ ಕ್ಯಾಶ್ ಮೆಮೊರಿ, ಕ್ಯಾಶ್ ಹೈರಾರ್ಕಿ. ಇವಾಗ ಮಾಡರ್ನ್ CPUs ಇರ್ತಾವಲ್ವಾ, ಸೊ ಅದಕ್ಕೆ ಮಲ್ಟಿಪಲ್ ಲೆವೆಲ್ಸ್ ಆಫ್ ಕ್ಯಾಶ್ ಇರುತ್ತೆ.
ಸೊ ಮಿನಿ ಹೈರಾರ್ಕಿ ಅನ್ನೋದು ಒಂದು ಫಾರ್ಮ್ ಆಗುತ್ತೆ. ಯಾಕಂದರೆ ತುಂಬ ಕ್ಯಾಶ್ ಇರುತ್ತಲ್ಲ, L1 L2 L3 ಆ ಥರ ಹೈರಾರ್ಕಿ ಇದೆ. ಸೊ ಜಸ್ಟ್ ಲೈಕ್ ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ, ವರ್ಚುವಲ್ ಆ್ಯಂಡ್ ಕ್ಯಾಶ್ ಮೆಮೊರಿ. ಸೊ ಈ ಥರ L1 L2 L3 ಅನ್ನೋದು ಒಂದು ಲೆವೆಲ್ ಕ್ರಿಯೇಟ್ ಮಾಡುತ್ತೆ ಕ್ಯಾಶ್ ಮೆಮೊರಿಯಲ್ಲಿ. ಸೊ ಇದರಲ್ಲಿ ಲೆವೆಲ್ 1 ಕ್ಯಾಶ್ ಮೆಮೊರಿ, ಲೆವೆಲ್ 1 ಕ್ಯಾಶ್. ಸೊ ಫಸ್ಟ್ ಪಾಯಿಂಟ್, ಸ್ಮಾಲೆಸ್ಟ್ ಆ್ಯಂಡ್ ಫಾಸ್ಟೆಸ್ಟ್. ಸೊ ಇದು ತುಂಬ ಕಡಿಮೆ ಇರುತ್ತೆ ಸ್ಪೇಸು ಮತ್ತು ತುಂಬ ಫಾಸ್ಟ್ ಇರುತ್ತೆ. ಸೊ ಬಿಕಾಸ್ ಕ್ಯಾಶ್ ಅನ್ನೋದು ತುಂಬ ಕಾಸ್ಟ್ಲಿ. L1 ಮೆಮೊರಿ ಅಂದರೆ ಇನ್ನೂ ತುಂಬ ಕಾಸ್ಟ್ಲಿ, L1 ಕ್ಯಾಶ್. ಸೊ 8 KB ಟು 128 KB ಇರುತ್ತೆ. ಸೊ ಒಂದು ಕೋರ್ಗೆ. ಸೊ ನೆಕ್ಸ್ಟ್ ಇಂಟಿಗ್ರೇಟೆಡ್ ಇಂಟು CPU ಕೋರ್. ಸೊ ಇವು ಏನಾಗುತ್ತೆ ಅಂದರೆ CPU ಕೋರ್ ಒಳಗಡೆ ಇರುತ್ತೆ. ಸೊ ಡೈರೆಕ್ಟ್ಲಿ CPU ಅಲ್ಲೇ ಇರುತ್ತೆ, ಸೇಮ್ ಕೋರ್ ಹತ್ರ ಇರುತ್ತೆ. ಸೊ ನೆಕ್ಸ್ಟ್ ಡೆಡಿಕೇಟೆಡ್. ಸೊ ಇವು L1 ಕ್ಯಾಶ್ ಅನ್ನೋದು ತುಂಬ ಡೆಡಿಕೇಟೆಡ್. ಸೊ ಎಲ್ಲ CPU ಒಂದೊಂದು L1 ಕ್ಯಾಶ್ ಮೆಮೊರಿ ಇದು ಇರುತ್ತೆ, ಅದು 1. ನೆಕ್ಸ್ಟ್ ಸ್ಪ್ಲಿಟ್. ಸೊ ಇದೇನೆಂದರೆ L1 ಡೇಟಾ ಕ್ಯಾಶ್ ಅನ್ನೋದು ಸೊ ಏನಾಗುತ್ತೆ ಅದೊಂದು ಪಾರ್ಟು. ನೆಕ್ಸ್ಟ್ L1 ಇನ್ಸ್ಟ್ರಕ್ಷನ್ ಕ್ಯಾಶ್. ಸೊ ಇಲ್ಲಿ L1 ಕ್ಯಾಶ್ ಏನಾಗುತ್ತೆ ಸಬ್ ಡಿವೈಡ್ ಆಗ್ತದೆ. ಅದರಲ್ಲಿ ಫಸ್ಟ್ ಒನ್ L1D. ಸೊ L1D ಅಂದರೆ ಲೆವೆಲ್ 1 ಡೇಟಾ ಕ್ಯಾಶ್. ನೆಕ್ಸ್ಟ್ L1 ಇನ್ಸ್ಟ್ರಕ್ಷನ್. ಸೊ L1 ಇನ್ಸ್ಟ್ರಕ್ಷನ್ ಕ್ಯಾಶ್. ಫಸ್ಟ್ ಒನ್ ಬಂದು L1D, ಸೆಕೆಂಡ್ ಒನ್ L1I. ಸೊ D stands for data, I stands for instruction. ಸೊ ಇವೇನಾಗುತ್ತೆ ಸೈಮಲ್ಟೇನಿಯಸ್ ಆಗಿ ಡೇಟಾ ಆಕ್ಸೆಸ್ ಮಾಡುತ್ತೆ. ಸೊ L1 ಬಂದು ಡೇಟಾ ಫೆಚ್ ಮಾಡುತ್ತೆ, L1D ಬಂದು ಡೇಟಾ ಫೆಚ್ ಮಾಡುತ್ತೆ, L1I ಬಂದು ಇನ್ಸ್ಟ್ರಕ್ಷನ್ಸ್ ಫೆಚ್ ಮಾಡುತ್ತೆ. ಸೊ ಪರ್ಪಸ್ ಆಫ್ L1 ಕ್ಯಾಶ್. ಸೊ L1 ಕ್ಯಾಶ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಸೊ ಇದು ಮೋಸ್ಟ್ ಇಮಿಡಿಯೇಟ್ಲಿ ಆ್ಯಂಡ್ ಫ್ರೀಕ್ವೆಂಟ್ಲಿ ನೀಡ್ ಡೇಟಾನ ಸ್ಟೋರ್ ಮಾಡ್ಕೊಳುತ್ತೆ. ಸೊ ಅದು ಏನಾಗುತ್ತೆ ಫ್ರೀಕ್ವೆಂಟ್ಲಿ ರಿಕ್ವೈರ್ಡ್ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್. ಸೊ ಫ್ರೀಕ್ವೆಂಟಾಗಿ ಯೂಸ್ ಮಾಡೋ ಅಪ್ಲಿಕೇಶನ್ಸ್ ಅದರ ಡೇಟಾ ಮತ್ತು ಅದರ ಇನ್ಸ್ಟ್ರಕ್ಷನ್ಸ್ ಸ್ಪೆಸಿಫಿಕ್ ಕೋರ್ಗೆ ಸಪ್ಲೈ ಮಾಡುತ್ತೆ. ಐ ಮೀನ್ ಆಕ್ಸೆಸ್ ಮಾಡೋಕ್ಕೆ ಸ್ವಲ್ಪ ಈಸಿಯಾಗಿರುತ್ತೆ. ಸೊ ದೀಸ್ ಆರ್ ದ ಬೆನಿಫಿಟ್ಸ್ ಆಫ್ L1 ಕ್ಯಾಶ್. ಸೊ ನೆಕ್ಸ್ಟ್ ಸ್ಲೈಡ್. ಸೊ ಲೆವೆಲ್ಸ್ ಆಫ್ ಕ್ಯಾಶ್ ಮೆಮೊರಿಯಲ್ಲಿ ಇದು ಲೆವೆಲ್ 2 ಕ್ಯಾಶ್. ಸೊ ಲೆವೆಲ್ 1 ಅನ್ನೋದು ಫಸ್ಟ್ ಪ್ರಿಯಾರಿಟಿ, ಸೆಕೆಂಡ್ ಪ್ರಿಯಾರಿಟಿ ಬಂದು L2 ಕ್ಯಾಶ್. L2 ಕ್ಯಾಶ್ ಅನ್ನೋದು L1ಗಿಂತ ಸ್ವಲ್ಪ ಕಡಿಮೆ ಇರುತ್ತೆ, ಸ್ಲೋವರ್ ದ್ಯಾನ್ L1, ಲಾರ್ಜರ್ ಆ್ಯಂಡ್ ಸ್ಲೋವರ್ ದ್ಯಾನ್ L1. ಸೊ ಇಲ್ಲಿ ಸೈಜ್ ಬಂದು 256 KB ಟು 2 MB. ಸೊ ಒಂದು ಕೋರ್ಗೆ 256 KB ಇರ್ಬೋದು, ಇಲ್ಲ 2 MB ಒಳಗಡೆ ಇರ್ಬೋದು, ಎಷ್ಟಾದರೂ ಇರ್ಬೋದು. ಸೊ ಇದು ನೆಕ್ಸ್ಟ್ ಪಾಯಿಂಟ್, ಇಂಟಿಗ್ರೇಟೆಡ್ ಇಂಟು CPU ಡೈ. ಸೊ CPUಗೆ ಇದು ಇಂಟಿಗ್ರೇಟೆಡ್ ಆಗಿರುತ್ತೆ. ಜಸ್ಟ್ ಲೈಕ್ L1 ಕ್ಯಾಶ್, L2 ಕ್ಯಾಶ್ ಕೂಡ CPUಗೆ ಲಿಂಕ್ ಆಗಿರುತ್ತೆ, ತುಂಬ ಕ್ಲೋಸ್ ಆಗಿರುತ್ತೆ. ಸೊ L1ಗಿಂತ ಸ್ವಲ್ಪ ಫಾರ್ ಫ್ರಮ್ ಕೋರ್. ಸೊ ಕೋರಿಂದ ಸ್ವಲ್ಪ ದೂರ ಇರುತ್ತೆ. ಸೊ ಆಲ್ಮೋಸ್ಟ್ ಕೋರಲ್ಲೇ ಇರುತ್ತೆ CPU ಡೈ. ನೆಕ್ಸ್ಟ್ ಡೆಡಿಕೇಟೆಡ್ ಆರ್ ಶೇರ್ಡ್. ಸೊ ಇದೇನೆಂದರೆ ಡೆಡಿಕೇಟ್ ಆಗ್ಬೋದು CPUಗೆ ಕೋರ್ಗೆ, ಅಥವಾ ಶೇರ್ಡ್ ಬಿಟ್ವೀನ್ 2 or 3 ಕೋರ್ಸ್. ಸೊ ಒಂದು ಪ್ರೊಸೆಸರ್ 8 ಕೋರ್ಸ್ ಇರ್ಬೋದು, 6 ಕೋರ್ಸ್ ಇರ್ಬೋದು, 4 ಕೋರ್ಸ್ ಇರ್ಬೋದು. ಸೊ ಇದೇನು ಮಾಡುತ್ತೆ ಅಂದರೆ L2 ಕ್ಯಾಶ್ ಒಂದಕ್ಕಿಂತ 2 ಅಥವಾ ಸೆವೆರಲ್ ಕೋರ್ಸ್ನ ಇದು ಶೇರ್ಡ್ ಆಗ್ಬೋದು. ಸೊ ಒಂದು ಕೋರ್ ಇದನ್ನು ಯೂಸ್ ಮಾಡ್ಬೋದು, ಇನ್ನೊಂದು ಕೋರು ಇದನ್ನು ಯೂಸ್ ಮಾಡ್ಬೋದು. ಸೊ L2 ಕ್ಯಾಶ್ನ 4-5 ಕೋರ್ಸ್ ಯೂಸ್ ಮಾಡ್ಬೋದು ಅಟ್ ಎ ಟೈಮ್. ಸೊ ನೆಕ್ಸ್ಟ್ L2 ಕ್ಯಾಶ್ ಪರ್ಪಸ್ ಯೂಸಸ್. ಸೊ ಇದು ಡೇಟಾ ಲೆಸ್ ಫ್ರೀಕ್ವೆಂಟಾಗಿ ಸ್ಟೋರ್ ಮಾಡುತ್ತೆ. ಸೊ ಇನ್ಸ್ಟ್ರಕ್ಷನ್ಸು ಅಷ್ಟೇ. ಸೊ ಇನ್ಸ್ಟ್ರಕ್ಷನ್ಸ್ L1ನಲ್ಲಿ ಯಾವ್ದು ಫಿಟ್ ಆಗಲ್ವೋ ಅವು ಬಂದು L2 ಅಲ್ಲಿ ಸ್ಟೋರ್ ಆಗುತ್ತೆ. ಕಾಮನ್ಲಿ ಯೂಸ್ ಡೇಟಾ ಸ್ಟೋರ್ ಆಗುತ್ತೆ L1ನಲ್ಲಿ. ಸೊ ಇದರಲ್ಲಿ ಲೀಸ್ಟ್ ಕಾಮನ್ಲಿ ಯೂಸ್ ಸ್ಟೋರ್ ಆಗುತ್ತೆ. ಸೊ L1ಗಿಂತ ಸ್ವಲ್ಪ ಕಡಿಮೆ ಪವರ್ ಇದು L2 ಕ್ಯಾಶ್. ಸೊ ಇದೇನೆಂದರೆ ಸೆಕೆಂಡರಿ ಬಫರ್ ಆಗಿ ಯೂಸ್ ಮಾಡಿದ್ದೆ ಮೇನ್ ಮೆಮೊರಿಯಲ್ಲಿ. ಸೊ ಇದು ಸೆಕೆಂಡರಿ ಬಫರ್. ಸೊ ಬಫರ್ ಅಂದರೆ ಸೊ ಡೇಟಾ ನಮ್ಮ ಹತ್ರ ಡಿಸ್ಪ್ಲೇ ಆಗಬೇಕಂದ್ರೆ ಅದು ಟೆಂಪರರಿ ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ, ಅದನ್ನು ಬಫರ್ ಅಂತಾರೆ.
ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಸ್ಲೈಡ್. ಸೊ ಇಲ್ಲಿ ಬಂದು ಲೆವೆಲ್ 3 ಕ್ಯಾಶ್. ಸೊ ಲೆವೆಲ್ 1 ಆಯಿತು, ಲೆವೆಲ್ 2 ಆಯಿತು, ನೆಕ್ಸ್ಟ್ ಥರ್ಡ್ ಒನ್ ಲೆವೆಲ್ 3. ಸೊ ಇದು ಲಾರ್ಜರ್ ಆ್ಯಂಡ್ ಸ್ಲೋವರ್ ದೆನ್ L2. ಸೊ L1 ಗಿಂತ ಲಾರ್ಜರ್, L2 ಗಿಂತ ಲಾರ್ಜರ್, ಸ್ಲೋವರ್ ದೆನ್ L1, ಸ್ಲೋವರ್ ದೆನ್ L2. ಸೊ ಇದರ ಸೈಜ್ ಎಷ್ಟಿರ್ಬೋದು ಅಂದರೆ 4 MB ಟು 64 MB, ಇನ್ನೂ ಜಾಸ್ತಿನೇ ಇರ್ಬೋದು. ಸೊ ಹೈ ಎಂಡ್ ಪ್ರೊಸೆಸರ್ಸಲ್ಲಿ ಸೊ ಎಷ್ಟು MB ಆದರೂ ಇರ್ಬೋದು, ಮೋರ್ ದೆನ್ 128, 500 GB ಎಕ್ಸೆಟ್ರಾ. ಸೊ ನೆಕ್ಸ್ಟ್ ಪಾಯಿಂಟ್, ಶೇರ್ಡ್. ಸೊ ಜಸ್ಟ್ ಲೈಕ್ L2 ಕ್ಯಾಶ್, ಇದು ಕೂಡ ಶೇರ್ಡ್ ಆಗಿರುತ್ತೆ, ಡಿಫ್ರೆಂಟ್ ಕೋರ್ಸ್ ಹತ್ರ ಶೇರ್ಡ್ ಆಗಿರುತ್ತೆ. ಎಲ್ಲ CPU ಅಲ್ಲಿ ಕೋರ್ಸ್ ಇರ್ತವೆ, 6 or 8 or 4. ಸೊ ಆ ಎಲ್ಲ ಕೋರ್ಸು ಇದನ್ನು ಬೇಕಾದರೆ ಶೇರ್ ಮಾಡ್ಕೋಬೋದು, ಸೊ ಅಟ್ ಎ ಟೈಮ್ ಆಕ್ಸೆಸ್ ಮಾಡ್ಕೋಬೋದು L3 ಕ್ಯಾಶ್ನ. ಸೊ ಇದು ಪರ್ಪಸ್ ಯೂಸಸ್. ಸೊ ಡೇಟಾ ಲೆಸ್ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತೀವಲ್ವ, ಸೊ L2 ಗಿಂತ ಕಡಿಮೆ ಲೆವೆಲಲ್ಲಿ ಇರ್ತಿದ್ದು. ಸೊ ಡೇಟಾ ಅನ್ನೋದು L1 ಫಿಲ್ ಆಗಿ, L2 ಫಿಲ್ ಆಗಿ, L3ಗೆ ಸ್ವಲ್ಪ ಲೀಸ್ಟ್ ಕಾಮನ್ ಡೇಟಾ ಇಲ್ಲಿ ಸ್ಟೋರ್ ಆಗುತ್ತೆ. ಸೊ ಮಲ್ಟಿಪಲ್ ಕೋಡ್ಸಲ್ಲಿ ಸ್ಟೋರ್ ಆಗುತ್ತೆ. ಸೊ ಇದು ಹೇಗೆ ಹೆಲ್ಪ್ ಆಗುತ್ತೆ ಅಂದರೆ ಕಮ್ಯುನಿಕೇಷನ್ ಆ್ಯಂಡ್ ಡೇಟಾ ಶೇರಿಂಗ್ಗೆ ಹೆಲ್ಪ್ ಆಗುತ್ತೆ ಡಿಫ್ರೆಂಟ್ ಕೋರ್ಸ್ ಮಧ್ಯೆ. ಸೊ ಒಂದು ಪ್ರಾಸೆಸ್ ನಡಿಬೇಕಾದ್ರೆ ಒಂದು 4-5 ಕೋರ್ಸು ಟುಗೆದರ್ ವರ್ಕ್ ಮಾಡ್ಬೋದು. ಸೊ ಈ ಥರ L3 ಕ್ಯಾಶ್ ಯೂಸ್ ಬರುತ್ತೆ. ಸೊ ನೆಕ್ಸ್ಟ್ L4 ಕ್ಯಾಶ್. ಸೊ ಇದು ತುಂಬ ಕಾಮನ್ ಇದೆಲ್ಲ, ಲೆಸ್ ಕಾಮನ್, ಅಷ್ಟೊಂದು ಜಾಸ್ತಿ ಪವರ್ ಇರಲ್ಲ ಇದಕ್ಕೆ. ಸಮ್ ಹೈ ಆ್ಯಂಡ್ ಸ್ಪೆಷಲೈಸ್ ಸಿಸ್ಟಮ್ಸ್ ಅಲ್ಲಿ ಇಲ್ಲಿ L4 ಕ್ಯಾಶ್ ಕೊಟ್ಟಿರ್ತಾರೆ. ಸೊ ಎಕ್ಸಾಂಪಲ್ ಬಂದು EB RAM. ಸೊ ಅದರಲ್ಲಿ ಇದು ಇಂಪ್ಲಿಮೆಂಟ್ ಆಗಿರ್ಬೋದು L4 ಲೈಕ್ L4 ಕ್ಯಾಶ್. ಸೊ ಇದು ಏನಂದರೆ, ಸೊ ಇದು ತುಂಬ ದೊಡ್ಡದು ಮತ್ತು ತುಂಬ ಸ್ಲೋ. ನೆಕ್ಸ್ಟ್ ಬಫರ್ ಬಿಫೋರ್ ರ್ಯಾಮ್. ಸೊ ರ್ಯಾಮಲ್ಲಿ ಸ್ಟೋರ್ ಆಗೋ ಮುಂಚೆ ಬಫರಲ್ಲಿ ಸ್ಟೋರ್ ಆಗುತ್ತೆ. ಆ ಬಫರ್ ಯಾವುದು ಅಂದರೆ L3 ಕ್ಯಾಶ್. ಸೊ ಇದನ್ನು ವಿಕ್ಟಿಮ್ ಕ್ಯಾಶ್ ಅಂತ ಕರಿಬೋದು. ಸೊ ಇದನ್ನು ಅಡಿಷ್ನಲ್ ಆಗಿ ಕ್ಯಾಶ್ಗೆ ಹೆಲ್ಪ್ ಆಗುತ್ತೆ, ಅಡಿಷ್ನಲ್ ಲೇಯರ್ ಆಫ್ ಶೇರ್ಡ್ ಕ್ಯಾಶ್. ಸೊ ಡಿಫ್ರೆಂಟ್ ಕೋರ್ಸ್ ಇದನ್ನು ಯೂಸ್ ಮಾಡ್ಕೋಬೋದು ಅಟ್ ಎ ಟೈಮ್ L4 ಕ್ಯಾಶ್ನ. ಸೊ ದಟ್ಸ್ ದ ಎಂಡ್. ಥ್ಯಾಂಕ್ ಯು. ಬೈ.